ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, 100 ಜನ್ಮಗಳ ಅದೃಷ್ಟ, ಒಮ್ಮೆ ನಿನ್ನ ಸಾಯಿ ಪಾದಗಳು ಮುಟ್ಟಿ ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡ ಶುಭವಾರ್ತೆ ಈ ಕ್ಷಣ ಕೇಳುತ್ತೀಯಾ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಯಾರು ಇವತ್ತು ಪೂರ್ತಿಯಾಗಿ ಕೇಳುತ್ತಾರೋ ಅವರ ಜೀವನದಲ್ಲಿ ಈಗ ಏನು ಕಷ್ಟಗಳು ಅನುಭವಿಸ್ತಾ ಇದ್ದಾರೋ ಎಲ್ಲ ಕೂಡ ದೂರ ಆಗಿ ದೊಡ್ಡ ಶುಭವಾರ್ತೆ ಇವತ್ತು ಸಾಯಿಯಪ್ಪ ತಂದಿದ್ದಾರೆ. ಅದು ಏನು ಅಂತ ಕೇಳುವ ಮುನ್ನ ಎಲ್ಲರೂ ಕೂಡ ಸಾಯಿ ಮೇಲೆ ನಂಬಿಕೆ ಇರುವಂಥವರು ಮೊದಲನೆಯದಾಗಿ ಸಾಯಿ ಪಾದಗಳನ್ನು ಮುಟ್ಟಿ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಹೇಳ್ಕೊಂತ, ಸಮಸ್ಯೆಗಳು ಬೇಗ ಈಡೇರಬೇಕು ಅಥವಾ ಏನಾದರೂ ಇಚ್ಛೆಗಳಿದ್ರು, ಅನಾರೋಗ್ಯ ಸಮಸ್ಯೆಗಳಿದ್ರು, ಏನೇ ಇರಲಿ ಅದನ್ನು ಹೇಳ್ಕೊಂತ ಸಾಯಿ ಪಾದಗಳನ್ನು ಮುಟ್ಟಿ ಇವತ್ತು ಸಾಯಿ ನಮಗೋಸ್ಕರ ಏನು ತಂದಿದ್ದಾರೋ ಕೇಳಿ. ಇವತ್ತಿನ ಲೈವ್ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ಎಲ್ಲರೂ ಕೂಡ ಸಾಯಿ ಆಶೀರ್ವಾದ ತಗೊಳ್ಳಿ. ಮೊದಲು ನಿಮ್ಮ ಕಷ್ಟಗಳು ಬೇಗ ಈಡೇರಬೇಕು ಅಂತ ಶಿರಡಿಗೆ ಕೆಲವೊಬ್ಬರು ಹೋಗೋಕ್ಕೆ ಅವಕಾಶನೇ ಸಿಗಲ್ಲ. ಎಷ್ಟೊಂದು ತಿಂಗಳಿಂದ ಅಥವಾ ವರ್ಷಗಟ್ಟಲೆ ಕೇಳ್ತಾ ಇರ್ತಾರೆ, ಸಾಯಿಯಪ್ಪ ನಮಗೆ ಶಿರಡಿಗೆ ಬರೋ ಥರ ದಾರಿ ಕೊಡಪ್ಪ ಅಂತ. ಆದರೂ ಕೂಡ ಕೆಲವೊಬ್ಬರಿಗೆ ಆ ಸಮಯ ಅನ್ನೋದೇ ಬರೋದಿಲ್ಲ. ಕೆಲವೊಬ್ಬರಿಗೆ ಅನ್ಕೊಂಡಿದ್ದ ತಕ್ಷಣ ಹೋಗೋ ಅವಕಾಶ ಸಿಗುತ್ತೆ. ಇದು ಎಲ್ಲರಿಗೂ ಬರೋ ಅಂಥ ಅದೃಷ್ಟ ಅಲ್ಲ. ಮತ್ತೆ ಇವತ್ತು ಎಷ್ಟು ಜನ ಸಾಯಿ ಆಶೀರ್ವಾದ ತಗೊತಾ ಇದ್ದಾರೆ ನೋಡಿ. ಸಾಯಿ ಸಮಾಧಿಯನ್ನು ಮುಟ್ತಾ ಇದ್ದಾರೆ, ಸಾಯಿ ಪಾದಗಳು ಮುಟ್ತಾ ಇದ್ದಾರೆ. ಎಲ್ಲರೂ ಕೂಡ ಸಾಯಿ ಆಶೀರ್ವಾದಗೋಸ್ಕರ ತುಂಬ ದಿನಗಳಿಂದಾನೇ ಕಾಯ್ದಿರೋ ಅಂಥವರೇ ಇರ್ತಾರೆ. ಆದರೆ ಕೆಲವೊಬ್ರಿಗೆ ಮಾತ್ರ ಆ ಅದೃಷ್ಟ ಅನ್ನೋದು ಬೇಗ ಸಿಗುತ್ತೆ. ನಮ್ಮ ಜೀವನದಲ್ಲಿ ಇವತ್ತು ನಾವೇನು ಕಷ್ಟಗಳು ಅನುಭವಿಸ್ತಾ ಇದ್ದೀವೋ ಅದನ್ನು ಸಾಯಿ ಬೇಗ ಈಡೇರಿಸಬೇಕು ಅಂತ ನಾವು ಸಾಯಿ ಪಾದಗಳನ್ನು ಮುಟ್ಟೋಣ. ಸಾಯಿ ಯಾವತ್ತೂ ಸದಾ ಜೊತೆ ಇರ್ತಾರೆ. ನಂಬಿರೋರಿಗೆ ತಪ್ಪದೆ ಅನುಕೂಲವಾಗಿ ಎಲ್ಲ ಕೆಲಸಗಳು ಆಗೋ ರೀತಿಯಾಗಿ ಮಾಡ್ತಾರೆ. ಆದರೆ ಕೆಲವರು ವಿಷಯದಲ್ಲಿ ಮಾತ್ರ ಸಾಯಿ ಎಷ್ಟೇ ಬೇಡ್ಕೊಂಡ್ರೂ ಕೂಡ ನಮಗೆ ಅಂಥ ಅವಕಾಶನೂ ಸಿಗಲ್ಲ. ನಮ್ಮ ಅಂದ್ಕೊಂಡಿರೋದು ಏನೂ ಆಗ್ತಾ ಇರಲ್ಲ. ಮತ್ತು ಯಾವಾಗಲೂ ಕಷ್ಟಗಳು ಇದ್ದೇ ಇರುತ್ತೆ. ಇದು ಏನಕ್ಕೆ ಅಂದರೆ, ನಾವು ಏನಾದರೂ ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ. ಆ ತಪ್ಪುಗಳಿಗೆ ಭಗವಂತ ಕೊಟ್ಟಿರುವಂಥ ಪರೀಕ್ಷೆ ಅನ್ಕೋಬೇಕು. ಈ ಪರೀಕ್ಷೆಗಳು ಇದೇನು ಶಾಶ್ವತವಲ್ಲ, ಕೆಲವೊಂದು ದಿನಗಳಿರುತ್ತೆ. ಆದರೆ ನಂಬಿಕೆಯಿಂದ, ತಾಳ್ಮೆಯಿಂದ ಅನುಭವಿಸಬೇಕು. ನಾವು ಯಾವತ್ತೂ ನಂಬಿಕೆ ಕಳ್ಕೋಬಾರದು. ಭಗವಂತ ಮೇಲೆ ಒಮ್ಮೆ ವಿಶ್ವಾಸ ಇಟ್ಕೊಂಡು ಯಾರು ಆರಾಧನೆ ಮಾಡುತ್ತಾರೋ ಅವರ ಜೀವನದಲ್ಲಿ ನಿಧಾನವಾಗಿ ತಾಳ್ಮೆದಿಂದ ಇರೋರಿಗೆ ತಪ್ಪದೆ ಅನುಗ್ರಹ ಸಿಗುತ್ತೆ. ಯಾರು ಆ ಭಗವಂತ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ತಾಳ್ಮೆದಿಂದ ಬಂದಿರೋ ಅಂಥ ಕಷ್ಟಗಳನ್ನು ಅನುಭವಿಸ್ತಾರೋ ಅವರಿಗೆ ಲೆಕ್ಕನೇ ಇಲ್ಲ. ಅಷ್ಟು ಸಂತೋಷ ಭಗವಂತ ಕೊಡ್ತಾರೆ. ಸಮಯ ಬರಬೇಕಷ್ಟೆ. ಸಮಯಗೋಸ್ಕರ ನಾವು ಕಾಯಬೇಕಷ್ಟೆ. ಕೆಲವೊಬ್ರು ಇರ್ತಾರೆ, ನೋಡೋಕ್ಕೆ ಮಾತ್ರ ತುಂಬ ಕೆಟ್ಟವರು. ಎಲ್ಲರೂ ಅವರನ್ನು ಬೈಕೊತಾ ಇರ್ತಾರೆ. ಯಾಕಂದರೆ ಅಷ್ಟು ಕೆಟ್ಟ ಬುದ್ಧಿ ಅವರಿಗೆ ಇರುತ್ತೆ. ಆದರೆ ಜೀವನ ಮಾತ್ರ ಸಂತೋಷವಾಗಿರುತ್ತದೆ. ನೋಡೋರಿಗೆ ಮಾತ್ರ ಅವರ ಜೀವನ ತುಂಬ ಸಂತೋಷವಾಗಿ, ಎಷ್ಟು ಖುಷಿಯಾಗಿ ಇರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತಾರೆ. ಆದರೆ ಅವರಿಗೆ ಇರುವಂಥ ಕಷ್ಟಗಳು ಬೇರೆಯವ್ರಿಗೆ ಗೊತ್ತಿರಲ್ಲ. ಯಾರ್ಯಾರ ಕಷ್ಟಗಳು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಬ್ಬರು ಅವರ ಕಷ್ಟಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇವ್ರಿಗೆ ಇಂಥ ಕಷ್ಟ ಬಂದಿದೆ ಅಪ್ಪ ಅಂತ ನಾವು ಅನ್ಕೊತೀವಿ. ಕೆಲವೊಬ್ಬರು ಜೀವನದಲ್ಲಿ ಸಂತೋಷ ಅನ್ನೋ ಮಾತೇ ಇರಲ್ಲ. ಯಾಕಂದರೆ ಅವರು ಹುಟ್ಟಿದಾಗಿಂದ ಸಂತೋಷವನ್ನೇ ನೋಡಿರಲ್ಲ. ಯಾವಾಗಲೂ ಕಷ್ಟಗಳೇ. ಇಂಥವರ ಪರಿಸ್ಥಿತಿ ಏನು, ಏನಕ್ಕೆ ಅಂತ ಕಷ್ಟ ಬಂದಿರುತ್ತೆ? ಅವರು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿರ್ತಾರೆ ಅದು ಕೂಡ ಅವರೇ ಅನ್ಕೊತಾ ಇರ್ತಾರೆ. ನಾವು ಯಾವ ಜನ್ಮದಲ್ಲೋ ಏನೋ ಪಾಪ ಮಾಡಿರ್ತೀವಿ, ಅದಕ್ಕೆ ಈ ಜನ್ಮದಲ್ಲಿ ಈ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅನ್ಕೊತಾರೆ. ಮನಸ್ಸಿಗೆ ಅವರೇ ತಾಳ್ಮೆದಿಂದ ಶಾಂತವಾಗಿ ಅವರ ಮಾತುಗಳನ್ನು ಅವರ ಮನಸ್ಸಿಗೆ ಹೇಳ್ಕೊತಾರೆ.
ಮತ್ತೆ ಇಂಥವರನ್ನು ನೋಡಿ ನೀವು ಯೋಚನೆ ಮಾಡಬೇಕು. ಅವರಿಗಿಂತ ನಿಮ್ಮ ಜೀವನ ಸಂತೋಷವಾಗಿದೆ ಅನ್ನೋ ಮಟ್ಟಿಗೆ ನೀವಿರಬೇಕು. ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೋ ಅವರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಅವರವರ ಬುದ್ಧಿ ಹೇಗಿರುತ್ತದೋ ಹಾಗೇ ಅವರು ಮಾತನಾಡುತ್ತಾರೆ ಅನ್ನೋದು ನೀವು ಮರೆಯಬಾರದು. ಮಗು, ಈ ಜೀವನದಲ್ಲಿ ಕಷ್ಟಗಳಂತೂ ಎಲ್ಲರಿಗೂ ಸಹಜ. ಅದು ಯಾರಿಗೇ ಆಗಿರಲಿ ಬಂದೇ ಬರುತ್ತದೆ. ಕರ್ಮೆ ಯಾವತ್ತೂ ಬಿಡಲ್ಲ. ಮಗು, ಒಬ್ಬರಿಗೆ ಮೋಸ ಮಾಡುವ ಮುನ್ನ ಆ ಭಗವಂತ ನೋಡುತ್ತಾ ಇದ್ದಾರೆ ಅನ್ನೋ ಯೋಚನೆ ನಿನಗೆ ಇರಬೇಕು. ಯಾರಿಗೂ ಯಾವತ್ತೂ ಮೋಸ ಮಾಡಬಾರದು. ಇವತ್ತು ನೀನು ಮೋಸ ಮಾಡಿದ್ರೆ ನಾಳೆ ನೀನು ಇನ್ನೊಬ್ಬರ ಕೈಯಿಂದ ಮೋಸಗೊಳ್ಳುತ್ತೀಯಾ? ಇದೊಂದು ಮಾತ್ರ ನಿಜ. ಪೂಜೆ ಮಾಡೋವಾಗ ಭಗವಂತ ಎಲ್ಲ ಕೇಳಿಸ್ಕೊಂತಾರೆ, ನಮ್ಮ ಮಾತುಗಳು ಕೇಳುತ್ತಾರೆ. ನಮ್ಮ ಕಷ್ಟಗಳು ಈಡೇರಿಸಬೇಕು ಅಂತ ನಾವು ಏನು ಪೂಜೆ ಮಾಡ್ತೀವೋ ಅದನ್ನೆಲ್ಲ ಕೂಡ ಇಷ್ಟಪಟ್ಟು ಮಾಡ್ತೀವಿ. ಅಷ್ಟು ನಂಬಿಕೆ ಇಟ್ಕೊಂಡು ಮಾಡ್ತೀವಿ. ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡ್ತಾರೆ ಅನ್ನೋದು ಮಾತ್ರ ಯಾಕೆ ಗೊತ್ತಾಗಲ್ಲ? ಇದು ಕೆಲವೊಬ್ಬರು ಗೊತ್ತಿದ್ರೂ ಕೂಡ ಮಾಡುತ್ತಾರೆ. ಅಂದ್ರೆ ಅವ್ರಿಗೆ ಭಯ ಅನ್ನೋದೇ ಇಲ್ಲ. ದೇವರು ಏನ್ ಮಾಡುತ್ತಾರೆ ಅಂತ ಅಹಂಕಾರದಲ್ಲಿ ಇರ್ತಾರೆ. ಮಗು, ಏನೂ ಶಾಶ್ವತವಲ್ಲ. ಇವತ್ತು ನೀನೇನ್ ಕೇಳ್ತಾ ಇದೀಯೋ ಅದು ನಿನಗೂ ಶಾಶ್ವತವಲ್ಲ. ನೀನು ಕೇಳಿದ್ದೆಲ್ಲ ಕೂಡ ಆಗುತ್ತೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಯಾವುದು ಸತ್ಯನೋ ಯಾವುದು ಅಸತ್ಯನೋ ಎಲ್ಲ ಕೂಡ ಭಗವಂತಗೆ ಗೊತ್ತು. ಇವತ್ತು ನೀನು ಕೇಳ್ತಾ ಇರುವಂಥ ಬೇಡಿಕೆ ನಿಜವಾಗ್ಲೂ ನಿನಗೆ ಎಷ್ಟು ಮುಖ್ಯ ಅನ್ನೋದು ನಾನು ನೋಡುತ್ತೀನಿ. ದಿನ ನೀನು ಬೇಡಿಕೊಂಡಿರೋ ಅಂಥ ಕಷ್ಟಗಳು ಬೇಗ ಈಡೇರಬೇಕು. ಶಾಶ್ವತವಾಗಿ ನನ್ನಿಂದ ಈ ಕಷ್ಟಗಳು ದೂರ ಆಗಲಿ ಸಾಯಿ ಅಂತ ನೀನು ಕೇಳುತ್ತಿದ್ದೀಯ. ನಾನು ನಂಬುತ್ತಿದ್ದೀನಿ ನಿನ್ನ ಕಷ್ಟಗಳು ಅತೀ ಶೀಘ್ರವಾಗಿ ದೂರ ಮಾಡುತ್ತೀನಿ. ಏಕೆಂದರೆ ಆ ಕಷ್ಟಗಳು ನಿನ್ನಿಂದ ಬಂದಿಲ್ಲ, ಇನ್ನೊಬ್ಬರಿಂದ ಬಂದಿದೆ. ಈ ಕಷ್ಟಗಳು ಶಾಶ್ವತವಲ್ಲ ಮಗು. ಸಂತೋಷದಿಂದ ಅನುಭವಿಸಿ. ನಾನಿದ್ದೀನಲ್ವಾ? ನೀನು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಕೊಂಡು ನೀನೇನೇ ಕೆಲಸ ಶುರು ಮಾಡಿದ್ರೂ ಜೀವನ ಕಳ್ಕೊಂಡಿದ್ದೀನಿ ಅಂತ ಅಳಬೇಡಿ. ಬಾಬಾ ಇದ್ದಾರೆ ಅನ್ನೋದು ನೆನಪಿರಲಿ. ಪ್ರತಿದಿನ ಬೆಳಗಿನ ಜಾವ ಎದ್ದಿದ ತಕ್ಷಣ ಸಾಯಿ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ದಿನನ ಶುರು ಮಾಡಿ. ಬೆಳಗ್ಗಿನ ಜಾವ ಯಾವುದಾದ್ರೂ ಒಂದು ರಾಮಾಯಣ ಅಥವಾ ಸುಂದರಕಾಂಡ ಅಥವಾ ಭಗವದ್ಗೀತಾ ಯಾವುದೇ ಒಂದು ಬುಕ್ಕಲ್ಲಿ ಒಂದು ಪೇಜ್ ಒಂದು ಅಧ್ಯಾಯ ನೀವು ಓದಿದ್ರೂ ನಿಮಗೆ ಮೈಂಡ್ ರೀಫ್ರೆಶ್ ಆಗುತ್ತೆ. ಪ್ರತಿದಿನ ನೀವು ಒಳ್ಳೆಯ ಮನಸ್ಸಿಂದ ಕೆಲಸಗಳು ಸ್ಟಾರ್ಟ್ ಮಾಡಿದ್ರೆ ನಿನಗೆ ಯಾವಾಗಲೂ ಪಾಸಿಟಿವ್ ಅನ್ನೋದು ನಿಮ್ಮ ಸುತ್ತೂ ಇರುತ್ತೆ. ನೆಗೆಟಿವ್ ಅನ್ನೋದು ಸ್ಪ್ರೆಡ್ ಆಗಲ್ಲ. ಎಲ್ಲರೂ ಇದನ್ನು ಆಚರಣೆಯಲ್ಲಿ ಇಟ್ಟು ಮಾಡಿಕೊಂಡ್ರೆ ಅವರ ಜೀವನ ಸಂತೋಷವಾಗಿ ಇರುತ್ತದೆ. ಇದು ನಿಜ ಫ್ರೆಂಡ್ಸ್. ಯಾಕಂದರೆ ಪ್ರತಿದಿನ ಎದ್ದಿದ ತಕ್ಷಣ ನಾನು ಕೂಡ ಇದೇ ಕೆಲಸ ಮಾಡ್ತೀನಿ. ನನಗೆ ಏನು ಇಷ್ಟನೋ ಅದನ್ನೇ ನಾನು ಮಾಡ್ತೀನಿ. ನಾನು ಯಾವ ರೀತಿ ನನ್ನ ಡೇನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸಾಯಿ ಆಶೀರ್ವಾದ ಇದ್ದರೆ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ. ಮೊದಲು ನಿಮ್ಮ ಯೋಚನೆ ಬದಲಾಯಿಸ್ಕೊಳ್ಳಿ, ಎಲ್ಲ ಕೂಡ ನಿಮ್ಮ ಅನುಕೂಲವಾಗಿ ಆಗುತ್ತದೆ ಅಂತ ಇವತ್ತು ಸಾಯಿ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.